ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಎಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ ಭಾಗಗಳ ಪರಿಚಯ ಅಥವಾ ಸಮಾಜ ವಿಜ್ಞಾನ ವಿಷಯಗಳ ವಿಭಾಗಗಳ ಪರಿಚಯ ಅಂತಕ್ಕಂಥದ್ದನ್ನು ನೋಡೋಣ. ಅದರೊಳಗಡೆ ಇತಿಹಾಸ ಅಂತ ಬಂದಾಗ ಇತಿಹಾಸದ ಪಿತಾಮಹ ಅಂತಂದರೆ ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ರಾಜ್ಯಶಾಸ್ತ್ರ ಅರಿಸ್ಟಾಟಲನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸಮಾಜಶಾಸ್ತ್ರದ ಪಿತಾಮಹ ಅಂತ ಬಂದಾಗ ಅಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಭೂಗೋಳಶಾಸ್ತ್ರ ಅಂತ ಬಂದಾಗ ಎರಾಟೋಸ್ಥಾನಿಸ್ ಅಂತಕ್ಕಂಥವನನ್ನು ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅರ್ಥಶಾಸ್ತ್ರ ಅಂತ ಬಂದಾಗ ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ವ್ಯವಹಾರ ಅಧ್ಯಯನ ಅಂತ ಬಂದಾಗ ಪೀಟರ್ ಎಫ್ ಡ್ರಕ್ಕರ್ ಅಂತಕ್ಕಂಥವ್ರನ್ನ ವ್ಯವಹಾರ ಅಧ್ಯಯನದ ಪಿತಾಮಹ ಅಂತ ಕರಿತೀವಿ. ಇದನ್ನು ನಾವು ಇಂಪಾರ್ಟೆಂಟ್ ಅಂತೇಳಿ ನೋಡ್ಕೋಬೇಕು. ವ್ಯವಹಾರ ಅಧ್ಯಯನದ ಪಿತಾಮಹ ಯಾರಪ್ಪ ಅಂತ ಬಂದಾಗ ಪೀಟರ್ ಎಫ್ ಡ್ರಕ್ಕರ್ ಅಂತಕ್ಕಂಥವರು ವ್ಯವಹಾರ ಅಧ್ಯಯನದ ಪಿತಾಮಹ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮ್ಮ ಸ್ಥಳ ಪರಿಚಯ ನಿಮಗೆಷ್ಟಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ಖಂಡಗಳಿಂದ ಅಧ್ಯಾಯ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಇಲ್ಲಿ ನಮ್ಮ ಖಂಡ ಅಂತ ಬಂದಾಗ ಏಷ್ಯಾ ಖಂಡ ಆಗುತ್ತಾ, ದೇಶ ಅಂತ ಬಂದಾಗ ಭಾರತ ದೇಶ, ಆ ದೇಶದ ರಾಜಧಾನಿ ಅಂತ ಬಂದಾಗ ದೆಹಲಿ, ರಾಜ್ಯ ಅಂತ ಬಂದಾಗ ಕರ್ನಾಟಕ, ರಾಜ್ಯದ ರಾಜಧಾನಿ ಅಂತ ಬಂದಾಗ ಬೆಂಗಳೂರು, ರಾಜ್ಯ ಭಾಷೆ ಅಂತ ಬಂದಾಗ ಕನ್ನಡ. ಆಮೇಲೆ ಇಲ್ಲಿ ಯಾವ ಜಿಲ್ಲೆ ಇದೆ ಅಂತಕ್ಕಂಥದ್ದು ನಿಮ್ಮ ಜಿಲ್ಲೆಯನ್ನು ನೀವು ಗುರುತಿಸ್ಕೊಳ್ಬೋದು ಅಥವಾ ನಿಮ್ಮ ತಾಲೂಕನ್ನು ಕೂಡ ಇಲ್ಲಿ ಗುರುತಿಸ್ಬೋದು ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟು ದಿಕ್ಕುಗಳು, ಯಾವ ದಿಕ್ಕುಗಳು ಯಾವ ರೀತಿಯಾಗಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಕೋಬೇಕು. ಇವುಗಳನ್ನು ಮೇಲ್ಭಾಗವನ್ನು ಉತ್ತರ ದಿಕ್ಕು, ಕೆಳಭಾಗವನ್ನು ದಕ್ಷಿಣ, ಅದರ ಬಲಭಾಗವನ್ನು ಪೂರ್ವ, ಅದರ ಅಪೋಸಿಟ್ ಇರ್ತಕ್ಕಂಥದ್ದನ್ನು ಪಶ್ಚಿಮ ಅಂತ ಕರಿತೀವಿ. ಉತ್ತರ ಮತ್ತು ಪೂರ್ವದ ನಡುವೆ ಬರ್ತಕ್ಕಂಥದ್ದು ಈಶಾನ್ಯ, ಪೂರ್ವ ಮತ್ತು ದಕ್ಷಿಣದ ನಡುವೆ ಬರ್ತಕ್ಕಂಥದ್ದು ಆಗ್ನೇಯ, ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ಬರ್ತಕ್ಕಂಥದ್ದು ನೈಋತ್ಯ. ಆಮೇಲೆ ಆನಂತರ ಪಶ್ಚಿಮ ಮತ್ತು ಉತ್ತರದ ನಡುವೆ ಬರ್ತಕ್ಕಂಥ ದಿಕ್ಕು ಯಾವುದಪ್ಪ ಅಂತಂದ್ರೆ ವಾಯುವ್ಯ ಅಂತಕ್ಕಂಥದ್ದು. ಇದನ್ನು ಸರಳವಾಗಿ ನೆನಪಿಟ್ಕೊಳ್ಳೋಕ್ಕೆ ಉ ಈ ಪು ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು ನಾವಿಲ್ಲಿ. ಉ ಈ ಪು ಅಂತಕ್ಕಂಥದ್ದು ಅಂದರೆ ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ಬರುತ್ತೆ. ಅನ್ನು ಉ ಈ ಪು ಆದ ನೈಪು ವಾ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಉಯಿಪು ಆದ ನೈಪು ವಾ ಅಂತಕ್ಕಂಥದ್ದು ಟ್ರಿಕ್ಕನ್ನು ನೆನಪಿಟ್ಕೋಬೇಕು. ಅಂದರೆ ಉತ್ತರ ಈಶಾನ್ಯ, ಪೂರ್ವ ಆಗ್ನೇಯ, ದಕ್ಷಿಣ ನೈಋತ್ಯ, ಪಶ್ಚಿಮ ವಾಯುವ್ಯ ಅಂತಕ್ಕಂಥ ದಿಕ್ಕನ್ನು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಭಾರತದಲ್ಲಿರುವ ಧರ್ಮಗಳು ಮತ್ತು ಪವಿತ್ರ ಗ್ರಂಥಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಈ ಕಡೆ ಧರ್ಮಗಳು, ಈ ಕಡೆ ಪವಿತ್ರ ಗ್ರಂಥಗಳು ಅಂತ ಇದು ಇದೆ. ಹಿಂದೂ ಧರ್ಮ ಅದರ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದ್ರೆ ಭಗವದ್ಗೀತೆ. ಇಸ್ಲಾಂ ಧರ್ಮ ಅದರ ಪವಿತ್ರ ಗ್ರಂಥ ಯಾವುದಂದ್ರೆ ಕುರಾನ. ಕ್ರೈಸ್ತ ಧರ್ಮ ಅದರ ಪವಿತ್ರ ಗ್ರಂಥ ಬೈಬಲ್. ಬೌದ್ಧ ಧರ್ಮ ತ್ರಿಪೀಠಕಗಳು ಅಂತಕ್ಕಂಥದ್ದು ಬೌದ್ಧ ಧರ್ಮದ ಪವಿತ್ರ ಗ್ರಂಥ. ಇನ್ನು ಜೈನ ಧರ್ಮ ಅಂತ ಬಂದಾಗ 12 ಅಂಗಗಳು ಅಂತಕ್ಕಂಥದ್ದು. ಸಿಖ್ ಧರ್ಮ ಅಂತ ಬಂದಾಗ ಗುರು ಗ್ರಂಥ ಸಾಹಿಬ್ ಅಂತಕ್ಕಂಥದ್ದು ಅವರ ಪವಿತ್ರ ಗ್ರಂಥ. ಪಾರ್ಸಿ ಧರ್ಮ ಅಂತ ಬಂದಾಗ ಜಂಡ್ ಅವೆಸ್ತಾ ಅಂತಕ್ಕಂಥದ್ದು ಅವರ ಪ್ರಮುಖ ಗ್ರಂಥ ಅಂತಕ್ಕಂಥದ್ದು. ನೆಕ್ಸ್ಟ್ ರಾಷ್ಟ್ರೀಯ ಚಿಹ್ನೆಗಳು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋದಾದರೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಬಂದಾಗ ಹುಲಿ ಆಗುತ್ತೆ. ರಾಷ್ಟ್ರೀಯ ಹಾಡು ಅಂತ ಬಂದಾಗ ವಂದೇ ಮಾತರಂ ಆಗುತ್ತೆ. ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ಲಾಂಛನ 4 ಮುಖದ ಸಿಂಹ. ರಾಷ್ಟ್ರೀಯ ಹಣ್ಣು ಮಾವು. ರಾಷ್ಟ್ರೀಯ ಹೂವು ಕಮಲ. ರಾಷ್ಟ್ರೀಯ ಮರ ಆಲದ ಮರ. ರಾಷ್ಟ್ರೀಯ ನದಿ ಗಂಗಾ ನದಿ. ರಾಷ್ಟ್ರೀಯ ಹಣ ರೂಪಾಯಿ. ರಾಷ್ಟ್ರಗೀತೆ ಜನಗಣಮನ. ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ. ಅಂದರೆ ಏನಪ್ಪ ಅಂದರೆ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ನಮ್ಮ GPSR ಅಧ್ಯಯನಕ್ಕೆ ತಳಹದಿಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು. ಇನ್ನು ನೆಕ್ಸ್ಟ್ ಪ್ರಮುಖ ದಿನಾಚರಣೆಗಳು ಮತ್ತು ದಿನಾಂಕನ ನೋಡೋದಾದರೆ ಸ್ವತಂತ್ರ ದಿನಾಚರಣೆ ಅಂತ ಬಂದಾಗ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ.
ಇನ್ನು ನೆಕ್ಸ್ಟ್ ಗಣರಾಜ್ಯೋತ್ಸವ ಅಂತ ಬಂದಾಗ ಜನವರಿ 26, ಶಿಕ್ಷಕರ ದಿನಾಚರಣೆ ಅಂತ ಬಂದಾಗ ಸೆಪ್ಟೆಂಬರ್ 5, ಮಕ್ಕಳ ದಿನಾಚರಣೆ ನವೆಂಬರ್ 14, ಗಾಂಧಿ ಜಯಂತಿ ಅಕ್ಟೋಬರ್ 2, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14, ಸಂವಿಧಾನ ದಿನಾಚರಣೆ ನವೆಂಬರ್ 26, ಮತದಾರರ ದಿನಾಚರಣೆ ಜನವರಿ 25. ಇಲ್ಲಿಂದ ನಮ್ಮ GPSTRಗೆ ಸಂಬಂಧಪಟ್ಟಂಥ 2-3 ಮಾರ್ಕ್ಸು ಅಥವಾ 4 ಮಾರ್ಕ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಪ್ರಾರಂಭ ಆಗ್ತವೆ. ಅದರೊಳಗಡೆ ಮೊದಲನೇ ಪ್ರಶ್ನೆ ಏನಾಗಿದೆಯಪ್ಪ ಅಂದ್ರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ರಪ್ಪ ಅಂತಂದ್ರೆ, ಅಥವಾ ದೇಶೀಯ ಸಾಹಿತ್ಯಗಳು ಯಾವ್ಯಾವು ಅಂತ ಕೇಳಿದ್ರಪ್ಪ ಅಂತಂದ್ರೆ ಅದಕ್ಕೆ ಉದಾಹರಣೆಗಳು ಇಲ್ಲಿದ್ದಾವೆ. ಹಾಲನ ಗಾಥಾ ಸಪ್ತಸತಿ, ಅಶ್ವಘೋಷನ ಬುದ್ಧಚರಿತ, ಕಲ್ಲನನ ರಾಜತರಂಗಿಣಿ, ಕೌಟಿಲ್ಯನ ಅರ್ಥಶಾಸ್ತ್ರ, ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ, ಬೌದ್ಧ ಧರ್ಮದ ತ್ರಿಪಿಟಕಗಳು. ಇವೆಲ್ಲವೂ ಕೂಡ ಯಾವುದಕ್ಕೆಪ್ಪ ಅಂತಂದ್ರೆ ನಮ್ಮ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು ಅಂತಕ್ಕಂಥದ್ದು. ಅದರೊಳಗಡೆ ಹಾಲ ಅಂತ ಬಂದಾಗ ಗಾಥಾ ಸಪ್ತಸತಿ ನೆನಪಿರಬೇಕು, ಅಶ್ವಘೋಷ ಅಂತ ಬಂದಾಗ ಬುದ್ಧಚರಿತ, ಕಲ್ಲನನ ಅಂತ ಬಂದಾಗ ರಾಜತರಂಗಿಣಿ, ಕೌಟಿಲ್ಯನ ಅರ್ಥಶಾಸ್ತ್ರ, ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ, ಬೌದ್ಧ ಧರ್ಮದ ತ್ರಿಪಿಟಕಗಳು ಅಂತಕ್ಕಂಥವು ನೆನಪಿರಬೇಕು. ಇನ್ನು ಅದೇ ರೀತಿಯಾಗಿ ಎರಡೂ ಸೇರಿ ಕೇಳಿಬಿಟ್ರಪ್ಪ ಅಂತಂದ್ರೆ ಏನಂದ್ರೆ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಕುರಿತು ಬರೆಯಿರಿ ಅಂತ ಏನಾದರೂ ಕೇಳಿದ್ರಪ್ಪ ಅಂತಂದ್ರೆ, ಈಗ ದೇಶೀಯ ಗೊತ್ತಾಯಿತು. ವಿದೇಶೀಯ ಅಂತ ಬಂದಾಗ ಮೆಗಸ್ತಾನಿಸನ ಇಂಡಿಕಾ, ಉಯನ್ಸ್ತ್ಯಾಂಗನ ಸಿಯುಕಿ, ಫಾಯಿಯಾನನ ಗೋಕೋಕಿ, ಟಾಲಮಿಯ ಜಿಯಾಗ್ರಫಿ, ಬರೌನಿಯ ತಾರಿಕ್ ಎ ಫಿರೋಜ್ ಶಾಹಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಕೃತಿಗಳು ಇವು ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೃತಿಗಳು. ಇನ್ನು ನೆಕ್ಸ್ಟು ಆಧಾರಗಳ ಪ್ರಕಾರಗಳು ಅಂತ ಬರುತ್ತೆ. ಆಧಾರಗಳ ಪ್ರಕಾರಗಳು ಎಷ್ಟು ಅಂತ ಬಂದಾಗ ಆಧಾರಗಳ ಪ್ರಕಾರಗಳು ಟೋಟಲ್ ಆಗಿ 3. ಅದರೊಳಗಡೆ ಸಾಹಿತ್ಯ ಆಧಾರ ಮತ್ತು ಪ್ರಾಕ್ತನ ಆಧಾರ, ಮೌಖಿಕ ಅಥವಾ ಇತರೆ ಆಧಾರಗಳು ಅಂತ ಕರಿತೀವಿ. ಆ ಸಾಹಿತ್ಯದೊಳಗೆ ಮತ್ತೆ 2 ಭಾಗವನ್ನು ಮಾಡ್ತೀವಿ, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ ಅಂತಂದಾಗ. ಪ್ರಾಕ್ತನ ಆಧಾರಗಳದೊಳಗೆ ಮತ್ತೆ 4 ಭಾಗಗಳನ್ನು ಮಾಡ್ತೀವಿ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಭೂ ಉತ್ಪನ್ನಗಳು. ಇದಕ್ಕೆ ಸ್ಮಶಾನ ಅಂತಕ್ಕಂಥ ಟ್ರಿಕ್ಕನ್ನು ನೆನಪಿಟ್ಕೋಬೇಕು ನಾವು, ಅಂದರೆ ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು ಅಂತಕ್ಕಂಥದ್ದು. ಇನ್ನು ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತ ಬಂದಾಗ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಆಧಾರ ಅಂತಂದ್ರೆ, ಒಂದು ಜನಪದ ಬರುತ್ತೆ, ಆಮೇಲೆ ಜಾನಪದ ಕತೆ ಬರುತ್ತೆ, ಕಾವ್ಯ ಬರುತ್ತೆ, ಲಾವಣಿಗಳು ಬರುತ್ತೆ, ಸ್ಥಳ ಪುರಾಣಗಳು. ಇವು ಕೂಡ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಆ್ಯಡ್ ಮಾಡಿದ್ದೀವಿ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ. ಐಹೊಳೆ ಶಾಸನ ಯಾರ ಬಗ್ಗೆ ಹೇಳುತ್ತಂದ್ರೆ ಇಮ್ಮಡಿ ಪುಲಕೇಶಿಯ ಬಗ್ಗೆ ಹೇಳುತ್ತೆ. ಸಮುದ್ರಗುಪ್ತನ ಬಗ್ಗೆ ತಿಳಿಸುವಂಥ ಶಾಸನ ಅಥವಾ ಅದನ್ನು ಹೊಡಿಸ್ತವನು, ಅದ್ರ ಬಗ್ಗೆ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು. ಹಾತಿಗುಂಪ ಶಾಸನವನ್ನು ಯಾರು ಹೊರಡಿಸಿದಾರಪ್ಪ ಅಂತಂದ್ರೆ ಕಾರವೇಲ. ಇನ್ನು ಚೋಳರ ಬಗ್ಗೆ ತಿಳಿಸುವಂಥ ಶಾಸನ ಯಾವುದಂದ್ರೆ ಉತ್ತರ ಮೇರೂರು ಶಾಸನ. ಇನ್ನು ನೆಕ್ಸ್ಟ್ ಅಶೋಕನ ಶಾಸನಗಳು, ಬಹುತೇಕ ಶಾಸನಗಳು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯೊಳಗದವು. ಭಾಷೆ ಅಂತ ಬಂದಾಗ ಪ್ರಾಕೃತ, ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ. ಭಾಷೆ ಅಂತ ಬಂದಾಗ ಪ್ರಾಕೃತದೊಳಗದವು. ನಾಣ್ಯಶಾಸ್ತ್ರ, ನಾಣ್ಯಗಳ ಸ್ವರೂಪ, ವಿಕಾಸ, ಬೆಳವಣಿಗೆ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ಕರೀತಾರೆ. ಇದನ್ನು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳುವಂಥದ್ದು ಜಾಸ್ತಿ ಇರುತ್ತೆ. ನಾಣ್ಯಶಾಸ್ತ್ರ ಎಂದರೇನು ಅಂತ ಬಂದಾಗ ನಾಣ್ಯಗಳ ಕುರಿತು ಅಧ್ಯಯನ ಮಾಡುವುದಷ್ಟೇ ಅಲ್ಲದೆ ನಾಣ್ಯಗಳ ಸ್ವರೂಪ, ವಿಕಾಸ, ಬೆಳವಣಿಗೆ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವನ್ನು ನಾವೇನಂತ ಕರಿತೀವಿ ಅಂದ್ರೆ ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಇನ್ನು ಭೂ ಉತ್ಖನನ ಅಂದರೆ ಏನಪ್ಪ ಅಂತ ಕ್ವಶನ್ ಬಂತಂದ್ರೆ, ಭೂ ಉತ್ಖನನ ಅಂದ್ರೇನು, ಭೂಮಿಯಲ್ಲಿ ಹುದುಗಿರುವ ಅವಶೇಷಗಳನ್ನು ವೈಜ್ಞಾನಿಕ ಕ್ರಮಾನುಗತಿಯಲ್ಲಿ ಅಗೆದು ತೆಗೆಯುವುದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಭೂ ಉತ್ಖನನ ಅಂತ ಕರಿತೀವಿ. ಇನ್ನು ಪ್ರಾಕ್ತನ ಆಧಾರಗಳನ್ನು ಇನ್ನೊಂದು ಹೆಸರಿನಿಂದ ಪುರಾತತ್ವ ಆಧಾರಗಳೆಂದೂ ಕೂಡ ಕರೀತಾರೆ. ಪ್ರಾಕ್ತನ ಆಧಾರಗಳು ಭೂಗರ್ಭದಲ್ಲಿ ಸಿಗುವ ವಸ್ತುಗಳಾಗಿವೆ ಅಂತಕ್ಕಂಥದ್ದು. ಇನ್ನು ಸ್ಮಾರಕ ಎಂದರೇನು ಉದಾಹರಣೆ ಕೊಡಿ ಅಂತಕ್ಕಂಥದ್ದು GPT ವಿವರಣಾತ್ಮಕ ಪ್ರಶ್ನೆ ಒಳಗಡೆ ಬರ್ತಕ್ಕಂಥದ್ದು. ಸ್ಮಾರಕ ಎಂದರೇನು ಉದಾಹರಣೆ ಕೊಡಿ ಅಂತ ಬಂದಾಗ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸ್ಮಾರಕ ಅಂತ ಕರಿತೀವಿ. ಅಂದ್ರೆ ಭಾರತದ ಸಂಸ್ಕೃತಿಯ ಪರಂಪರೆಗೆ ಸೇರಿರ್ತಕ್ಕಂಥ
ಅಥವಾ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡಿರ್ತಕ್ಕಂಥ ಕಟ್ಟಡಗಳನ್ನೇ ನಾವೇನಂತ ಕರಿತೀವಿ, ಸ್ಮಾರಕಗಳೆಂದು ಕರಿತೀವಿ. ಅದಕ್ಕೆ ಉದಾಹರಣೆಗಳು ಅಂತ ಬಂದಾಗ ದೇವಾಲಯಗಳಾಗಿರ್ಬೋದು, ಬಸದಿಗಳಾಗಿರ್ಬೋದು, ಚೈತ್ಯಾಲಯಗಳಾಗಿರ್ಬೋದು, ಸ್ತೂಪಗಳಾಗಿರ್ಬೋದು, ಅರಮನೆಗಳು, ಕೋಟೆಗಳು ಮತ್ತು ಕಟ್ಟಡಗಳು ಈ ಸ್ಮಾರಕಗಳಿಗೆ ಉದಾಹರಣೆಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು, ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿವೆ. ತಾಜ್ ಮಹಲ್ ಇರುವ ಸ್ಥಳ ಅಂತ ಬಂದಾಗ ಆಗ್ರಾ, ವಿಜಯಪುರದಲ್ಲಿ ಪಿಶುಮಾತಿನ ಮೊಗಶಾಲೆ ಅಂತ ಬಂದಾಗ ಅದೇ ಗೋಳುಗುಮ್ಮಟ. ಇನ್ನು ಮೆಹರೌಲಿಯಲ್ಲಿರುವ ಉಕ್ಕಿನ ಸ್ತಂಭವು ಪ್ರಮುಖ ತಾಂತ್ರಿಕತೆಗೆ ಉದಾಹರಣೆಯಾಗಿದೆ. ಅಂದ್ರೆ ಅದು ಇನ್ನೂವರೆಗೂ ಕೂಡ ಏನಾಗಿಲ್ಲಪ್ಪ ಅಂತಂದ್ರೆ ತುಕ್ಕು ಹಿಡಿದಿಲ್ಲ ಅಂತಕ್ಕಂಥ ಪ್ರತೀತಿ ಇದೆ. C14 ವಿಧಾನದ ಮೂಲಕ ಪಳೆಯುಳಿಕೆಯು ಎಷ್ಟು ವರ್ಷಗಳ ಹಳೆಯದೆಂದು ಲೆಕ್ಕಾಚಾರ ಮಾಡ್ತಾರೆ. ಅಂದ್ರೆ ಈ ಒಂದು ವಸ್ತು ಎಷ್ಟು ಹಳೆಯದು ಅಂತಕ್ಕಂಥದ್ದನ್ನು ಕಾರ್ಬನ್-14 ಅಂತಕ್ಕಂಥ ರಾಸಾಯನಿಕ ಅಂಶವನ್ನು ಬಳಸಿ ಆ ಪಳೆಯುಳಿಕೆಯ ವರ್ಷವನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಲೆಕ್ಕಾಚಾರವನ್ನು ಹಾಕ್ತಾರೆ. ಅದಕ್ಕೆ C14 ಅಂತಕ್ಕಂಥ ಅಂಶ ಕಾರಣ ಆಗಿರುತ್ತೆ. ನೆಕ್ಸ್ಟು 2ನೇ ಅಧ್ಯಾಯದೊಳಗೆ ನಾವಿಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ನೋಡೋದಾಗಿತ್ತಂದ್ರೆ ಭಾರತಕ್ಕಿರುವ ವಿವಿಧ ಹೆಸರುಗಳು ಅಂತ ಬಂದಾಗ ಇದನ್ನು ಕೂಡ 2 ಅಥವಾ 3 ಮಾರ್ಕ್ಸಿಗೆ ಕೇಳುವಂಥ ಸಂಭವ ಜಾಸ್ತಿ ಇದೆ. ಇಲ್ಲಿ ಇದೇ ಕ್ವಶನ್ನು, ಅಖಂಡ ಭಾರತಕ್ಕಿರುವ ವಿವಿಧ ಹೆಸರುಗಳಂತಾದರೂ ಕೇಳ್ಬೋದು, ಅಥವಾ ಭಾರತಕ್ಕಿರುವ ವಿವಿಧ ಹೆಸರುಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಕೇಳ್ಬೋದು. ಅದರಲ್ಲಿ ಒಂದನೇದು ಭರತ ವರ್ಷ, ಭರತಖಂಡ, ಜಂಬೂ ದ್ವೀಪ ಅಥವಾ ಸಿಂಧೂ ದ್ವೀಪ, ಆಮೇಲೆ ಬೃಹತ್ ಭಾರತ ಅಂತ ಕರೀತಾರೆ. ನೆಕ್ಸ್ಟ್, ಭಾರತದ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು ಅಂತ ಬಂದಾಗ ಇದು ಕೂಡ 2 ಅಥವಾ 3 ಮಾರ್ಕ್ಸಿಗೆ ಬರುವುದು ಜಾಸ್ತಿ ಆಗಿದೆ. ಉತ್ತರದ ಹಿಮಾಲಯದ ಪರ್ವತ ಶ್ರೇಣಿಗಳು, ಸಿಂಧೂ ಗಂಗಾ ಬಯಲು ಪ್ರದೇಶ, ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ. ಇದು ಏನಪ್ಪ ಅಂತಂದ್ರೆ ನಮ್ಮ ಭಾರತ ಹೊಂದಿರತಕ್ಕಂಥ ಭೌಗೋಳಿಕ ಪ್ರಮುಖ ಲಕ್ಷಣಗಳು ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದ್ದಾವಪ್ಪ ಅಂತಂದ್ರೆ ನಮ್ಮ GPSTR ವಿವರಣಾತ್ಮಕ ಪ್ರಶ್ನೋತ್ತರಗಳಿಗೆ 2 ಅಂಕ ಅಥವಾ 3 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳ ಚರ್ಚೆ ಪ್ರಾರಂಭವಾಗಿದೆ ಈಗ. ನೆಕ್ಸ್ಟು, ಭಾರತವು ಯಾವ ಖಂಡದಲ್ಲಿದೆ ಅಂತ ಬಂದಾಗ ಏಷ್ಯಾ ಖಂಡದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿದೆ ಮಾಹಿತಿ. ಇನ್ನು ಭಾರತದ ಕರಾವಳಿ ಉದ್ದ ಅಂತ ಬಂದಾಗ 6100 ಕಿಲೋಮೀಟರ್. ಭಾರತದ ಪೂರ್ವ ಕರಾವಳಿಯನ್ನು ಏನೆಂದು ಕರೀತಾರಪ್ಪ ಅಂತಂದ್ರೆ ಕೋರಮಂಡಲ್ ತೀರ ಅಂತ ಕರೀತಾರೆ. ಭಾರತದ ಪಶ್ಚಿಮ ಕರಾವಳಿಗೆ ಇರ್ತಕ್ಕಂಥ ಹೆಸರುಗಳು ಯಾವ್ಯಾವಪ್ಪ ಅಂತ ಬಂದಾಗ ಕೊಂಕಣ ತೀರ, ಮಲಬಾರ್ ತೀರ ಅಂತಕ್ಕಂಥದ್ದು. ಇದು ಭಾರತದ ಪಶ್ಚಿಮ ಭಾಗಕ್ಕಿರ್ತಕ್ಕಂಥ ತೀರಗಳನ್ನು ಅಥವಾ ಕರಾವಳಿಗಳ ಹೆಸರುಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಕೊಂಕಣ ತೀರ, ಮಲಬಾರ್ ತೀರ ಅಂತಕ್ಕಂಥ ಹೆಸರುಗಳಿಂದ ಕರೀತಾರೆ. ಇನ್ನು ಭಾರತವನ್ನು 2 ವಿಭಾಗಗಳಾಗಿ ಅಥವಾ 2 ಭಾಗಗಳಾಗಿ ವಿಂಗಡಿಸಿದ ನದಿ ಯಾವುದಂತ ಬಂದಾಗ ಅದು ನರ್ಮದಾ ನದಿಯನ್ನು. ಇದನ್ನು ಭಾರತವನ್ನು ಇಬ್ಬಾಗ ಮಾಡುವ ನದಿ ಯಾವುದು ಅಂತ ಕೇಳಿದ್ರಪ್ಪ ಅಂತಂದ್ರೆ ಅದು ನರ್ಮದಾ ನದಿ ಅಂತಕ್ಕಂಥದ್ದು. ನೆಕ್ಸ್ಟು, ಪ್ರಾಗೈತಿಹಾಸಿಕ ಕಾಲ ಎಂದರೇನು? ಈ ಕಾಲಘಟ್ಟದಲ್ಲಿ ಯಾವ ಉದ್ದೇಶಗಳಿಗಾಗಿ ಶಿಲಾ ಪರಿಕರಗಳನ್ನು ಬಳಸ್ತಿದ್ರು ಅಂತಕ್ಕಂಥ ಕ್ವಶನ್ ಇದೆ. ಇಲ್ಲಿ ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಏನಂತ ಕರಿತಿದ್ರಪ್ಪ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತಾ ಇದ್ರು. ಶಿಲಾ ಪರಿಕರಗಳ ಬಳಕೆಯ ಉದ್ದೇಶ ಏನಾಗಿತ್ತು ಅಂತ ಕ್ವಶನ್ ಬಂತಂದ್ರೆ 2, 3, 6, 4 ಅಂಕದ ಪ್ರಶ್ನೆಗಳಿಗೆ ಪ್ರಶ್ನೆಯ ರೂಪದೊಳಗೆ ಬಂದಿತ್ತು ಅಂದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನು ಬರೀಬೇಕು ಅಂತಂದಾಗ ಈ ಶಿಲಾ ಪರಿಕರಗಳ ಬಳಕೆಯ ಉದ್ದೇಶ ಏನಂದ್ರೆ ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲಿಕ್ಕೆ ಶಿಲಾ ಪರಿಕರಗಳನ್ನು ಬಳಸ್ತಾ ಇದ್ರು. ಇನ್ನು ನೆಕ್ಸ್ಟ್, ಮರಗಳ ತೊಗಟೆಯನ್ನು ಕೀಳಲು, ಆಮೇಲೆ ಪ್ರಾಣಿಗಳ ಚರ್ಮವನ್ನು ಸುಲಿಯಲು, ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಶಿಲಾ ಪರಿಕರಗಳನ್ನು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಬಳಸ್ತಿದ್ರು ಅಂತಕ್ಕಂಥದ್ದು. ಅದೇ ನೋಡಿದ್ವಿ ಪ್ರಾಗೈತಿಹಾಸಿಕ ಕಾಲ ಅಂತ ಏನು ಅಂತಕ್ಕಂಥದ್ದನ್ನು. ಪ್ರಾಗೈತಿಹಾಸಿಕ ಕಾಲ ಅಂದ್ರೇನು? ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ನಾವೇನಂತ ಕರಿತಿದ್ವಿ? ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತಾ ಇದ್ವಿ. ಇನ್ನು ಬೂದಿಯ ಕುರುಹುಗಳು ದೊರೆತಿರುವ ಸ್ಥಳ ಅಂತ ಬಂದಾಗ ಕರ್ನೂಲಿನ ಗುಹೆಗಳಲ್ಲಿ ಬೂದಿಯ ಕುರುಹುಗಳು ಕಂಡು ಬಂದವು. ಬೂದಿಯ ಕುರುಹುಗಳು ಕಂಡು ಬಂದಿದ್ದು ಎಲ್ಲಿಯಪ್ಪ ಅಂತಂದ್ರೆ ಕರ್ನೂಲಿನ ಗುಹೆಗಳಲ್ಲಿ. ಇನ್ನು ಪ್ರಾಗೈತಿಹಾಸಿಕ ಕಾಲದ ಅತ್ಯಂತ ಪ್ರಾಚೀನ ಯುಗ ಯಾವುದಪ್ಪ ಅಂತ ಬಂದಾಗ ಅದು ಹಳೆ ಶಿಲಾಯುಗ. ಈ ಹಳೆ ಶಿಲಾಯುಗವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲದ ಅತ್ಯಂತ ಪ್ರಾಚೀನ ಯುಗವನ್ನು
ಆ ಹಳೆ ಶಿಲಾಯುಗದ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲದ ಅತ್ಯಂತ ಪ್ರಾಚೀನ ಯುಗ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಇನ್ನು ನೆಕ್ಸ್ಟ್ ಚರಿತ್ರೆ ಪೂರ್ವಗಳ ಹಂತ ಅಂತ ಬಂದಾಗ ಇತಿಹಾಸವನ್ನು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಅಂತಕ್ಕಂಥದ್ದನ್ನು 3 ಭಾಗಗಳಾಗಿ ಮಾಡ್ತೀವಿ. ಈ ಮಧ್ಯ ಶಿಲಾಯುಗದೊಳಗೆ ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಅಂತ್ಯ ಹಳೆಯ ಶಿಲಾಯುಗ ಅಂತಕ್ಕಂಥ ಭಾಗಗಳನ್ನಾಗಿ ಮಾಡ್ತೀವಿ. ಇದನ್ನು ಚಾರ್ಟ್ ಕೇಳ್ತಾರೆ 2 ಅಥವಾ 3 ಮಾರ್ಕ್ಸಿಗೆ GPSTRದೊಳಗಡೆ ಚಾರ್ಟ್ ಕೇಳ್ತಾರೆ. ಚರಿತ್ರೆ ಪೂರ್ವ ಹಂತಗಳ ರೇಖಾಚಿತ್ರ ಅಂತ ಬಂದಾಗ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಈ ಮಧ್ಯ ಶಿಲಾಯುಗದೊಳಗೆ ಆದಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಅಂತ್ಯ ಹಳೆಯ ಶಿಲಾಯುಗ ಅಂತಕ್ಕಂಥ ಭಾಗಗಳನ್ನು ಮತ್ತೆ ವಿಂಗಡಣೆ ಮಾಡ್ತೀವಿ. ಓಕೆ, ಇದಿಷ್ಟು ಏನಪ್ಪ ಅಂತಂದ್ರೆ ಇದು ಇವತ್ತಿನ GPSTRಗೆ ಸಂಬಂಧಪಟ್ಟಂಥ ಅಥವಾ ಮುಂಬರುವಂಥ GPSTRಗೆ ಸಂಬಂಧಪಟ್ಟಂಥ ಪ್ರಮುಖ ವಿವರಣಾತ್ಮಕ ಪ್ರಶ್ನೆಗಳು. ಇನ್ನೂ ಇದೇ ರೀತಿಯಾಗಿರ್ತಕ್ಕಂಥ ರಾಜ್ಯಶಾಸ್ತ್ರ, ಭೂಗೋಳ ಶಾಸ್ತ್ರ, ವ್ಯವಹಾರ ಅಧ್ಯಯನ, ಅರ್ಥಶಾಸ್ತ್ರ, ಸಂವಿಧಾನ ಇದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳ ವಿವರಣೆ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಇದು ಇವತ್ತಿನ ತರಗತಿ ಯಾವುದಾಗಿತ್ತಪ್ಪ ಅಂತಂದ್ರೆ 8ನೇ ತರಗತಿದಾಗಿತ್ತು.